ಅದೇನು ಮಂಚೂರಿ ಮಾಡಕ್ಕೆ ಏನೇನ್ ಬೇಕು? ಏನ್ ಮಂಚೂರಿ ಮಾಡಕ್ಕೆ? ಇದು ಬೇಬಿಕಾರ್ನ್ ಮಂಚೂರಿ ಮಾಡ್ತೀಯಲ್ಲ, ಕಾರ್ನ್ ಮಂಚೂರಿಗೆ ಬೇಬಿಕಾರ್ನ್ ಹೆಚ್ಚಿಟ್ಕೊಂಡಿದೀನಿ. ಆಯ್ತಾ, ಅಲ್ಲಿ ಕಾರ್ನ್ಫ್ಲವರ್, ಮೈದಾ, ಉಪ್ಪು, ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು ಇದ್ರೆ ವಿನಿಗರ್, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮತ್ತೆ ಅಚ್ಕಾರದ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್, ಇಲ್ಲ ಅಂದ್ರೆ ಇಲ್ಲ. ಈಗ ನೀರ್ ಕಾಯಿಟ್ಟಿದ್ದೀನಿ. ಇವಾಗ ಬೇಬಿಕಾರ್ನ್ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ತುಂಬಾ ಬೇಯಿಸಬಾರ್ದು, ಸ್ವಲ್ಪ ಬೇಯಿಸ್ಕೋಬೇಕಾ? ಬೇಯಿಸ್ಕೋಬೇಕು. ಅದಕ್ಕೊಂಚೂರು ಉಪ್ಪುನು ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊ. ನೀರ್ ಕಾಯಿಟ್ಟಿದ್ದೀನಿ. ಇವಾಗ ಬೇಬಿಕಾರ್ನ್ ಹಾಕೋತೀರಿಯಾ? ಹಾಕಿ ಸ್ವಲ್ಪ ಅರಿಶಿನ. ಈಗ ಅಮ್ಮ ಏನ್ ಬೇಯಿಸಕ್ ಇಟ್ಟಿದ್ರು ಬೇಬಿಕಾರ್ನ್, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದು ನೀಟಾಗಿ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು. ಒಂದ್ ಹದಕ್ಕೆ ಬೇಯಿಸ್ಕೋಬೇಕು. ಒಂದ್ ಹದಕ್ಕೆ ನೋಡಿ. ಇವಾಗ ಅದು ಬೇಯಿಟ್ಟಿದ್ದೀನಿ. ಇಲ್ಲಿ ನಾವೊಂದು ಇದನ್ನ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಮೂರು ಚಮಚ ಕಾರ್ನ್ಫ್ಲೋರ್, 3 ಚಮಚ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಈಗ ಆಲ್ರೆಡಿ ಬೇಯಕ್ಕೆ ಇಟ್ಟಿದೀವಿ, ಅವಾಗ್ಲೇ ಇಟ್ಟಿದ್ವಲ್ಲ. ಸೊ ಇನ್ನು ಮಿಕ್ಸ್ ರೆಡಿ ಮಾಡ್ಕೊಳ್ಳೋದು, ಕೋಟಿಂಗ್ ತರ. ಮೈದಾ ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು, ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೋಬೇಕಾ? ಓಕೆ. ಆಮೇಲೆ ಅಚ್ಕಾರದ ಪುಡಿನ ಆಡ್ ಮಾಡ್ಕೊತಾ ಇದೀವಿ. ಆಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಕಲ್ಸ್ಕೋಬೇಕು. ಓಕೆ, ಕಲ್ಸ್ಕೊಳ್ಳಿ. ಮಾಮೂಲಿ ನೀರ್ ಹಾಕೊಂಡು ಕಲ್ಸ್ಕೊತೀವಿ. ಬಜ್ಜಿ ಹಿಟ್ಟು ಅದಕ್ಕೆ ನೀಟಾಗಿ ಕಲ್ಸ್ಕೋಬೇಕು, ಗಂಟಿಲ್ದಾಗೆ. ಆಮೇಲೆ ತೀರಾ ತೆಳು ಮಾಡ್ಕೊಬಾರ್ದು, ಯಾಕಂದ್ರೆ ಅದು ಕಾರ್ನ್ ಇಲ್ಲಿ ಸ್ವಲ್ಪ ಇದಾಗ್ಬೇಕಲ್ಲ. ನೀಟಾಗಿ ಕಲ್ಸ್ಕೋಬೇಕು. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು. ಅಮ್ಮ ಮಾಡ್ಕೊಂಡು ನೋಡಿ, ಸ್ಟ್ರೈನು ಅದೆಲ್ಲ ಮಾಡ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಈಗ ಸ್ಟ್ರೈನ್ ಆಗಿದ್ರೆ ಸಾಕು. ಇವಾಗ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕುತ್ತಿದ್ದೇವೆ. ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದೀವಿ. ಈಗ ಅವಾಗ ಏನ್ ಕೋಟಿಂಗ್ ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ಬೇಬಿಕಾರ್ನ್ ಹಾಕೋತಿದ್ದೀವಿ. ಈಗ ಬೇಬಿಕಾರ್ನ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಮ್ಮ ಹೇಗೆ ಮಿಕ್ಸ್ ಮಾಡ್ತಿದ್ದಾರೆ. ಫುಲ್ ಅದು ಒಂಚೂರು ಇದಾದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯ್ದಿದೆ, ಒಂದೊಂದಾಗಿ ಬೇಬಿಕಾರ್ನ್ ಹಾಕೊಳ್ಳಿ. ಒಂದೊಂದಾಗಿ ಹಾಕೊಳ್ಳಿ. ಮಿಕ್ಸ್ ಸಡನ್ ಹಾಕೋಬೇಡಿ, ಒಂದೊಂದಾಗಿ ನಿಧಾನಕ್ಕೆ ಹಾಕೊಳ್ಳಿ. ಉಳಿದಿರೋ ಅಂತ ಬೇಬಿಕಾರ್ನ್ ಎಲ್ಲ ಹಾಕೋತೀವಿ ನಾವು. ಸೊ ನೋಡಿ, ಇವಾಗ ಒಂದು ಬೇಬಿಕಾರ್ನ್ ಬೇಯಿಸ್ಕೊಂಡು ಹೇಗೆ ಕಾಣಿಸ್ತಿದೆ ನೋಡಿ. ಇವಾಗ ಇದೇ ರೀತಿ ಎಲ್ಲಾ ಬೇಬಿಕಾರ್ನ್ಗಳನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಉಳಿದಂತ ಎಲ್ಲ ಬೇಬಿಕಾರ್ನ್ ನಾವು ನೀಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದೀವಿ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ. ಇವಾಗ ಒಂದು ಬಾಂಡಲೆ ಇಟ್ಕೊಂಡಿದೀವಿ ಸ್ಟವ್ ಮೇಲೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡಿದೀವಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕೋಬೇಕಾಗುತ್ತೆ. ಎಣ್ಣೆ ಕಾಯಿದ ಮೇಲೆ ಈರುಳ್ಳಿ ಹಾಕೋಬೇಕಾಗುತ್ತೆ. ಸೊ ಎಣ್ಣೆ ಕಾಯ್ತಿದೆ ನೋಡಿ. ಅಮ್ಮ ನೋಡ್ತಾ ಇದ್ದಾರೆ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಎಣ್ಣೆ ಕಾಯ್ದಿದೆ ಕಂಪ್ಲೀಟ್ಲಿ. ಇವಾಗ ಈರುಳ್ಳಿ ಹಾಕೋತಾ ಇದಾರೆ ಅಮ್ಮ. ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ, ನಮ್ಮ ಹತ್ರ ಇಲ್ಲ, ಸ್ಕಿಪ್ ಮಾಡ್ತೀವಿ. ಬೆಳ್ಳುಳ್ಳಿ ಬೇಕಾದ್ರೆ ಹಾಕೊಳ್ಳೋರು ತಿನ್ನೋರು ಮಾಡ್ಬೋದು, ನಾನು ಯೂಸ್ ಮಾಡಲ್ಲ ಬೆಳ್ಳುಳ್ಳಿ. ಸೊ ನಾವಿವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀವಿ. ಈರುಳ್ಳಿ ಸ್ವಲ್ಪ ಬಾಡಿದೆ ಅಲ್ವಾ, ಹಸಿಮೆಣಸಿನಕಾಯಿ. ಈರುಳ್ಳಿ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಹಸಿಮೆಣಸಿನಕಾಯಿ ಈರುಳ್ಳಿನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾರ್ನ್ಫ್ಲೋರ್ ಒಂಚೂರು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ, ಯಾಕಂದ್ರೆ ಇದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಆಮೇಲೆ ಕಾರ್ನ್ಫ್ಲೋರ್ ನೀರು. ಇವಾಗ ಇದಕ್ಕೆ 1-2 ಸ್ಪೂನು ಸೋಯಾ ಸಾಸ್. ಓಕೆ, ಸೋಯಾ ಸಾಸ್ನ ಆಡ್ ಮಾಡ್ಕೊತಾ ಇದ್ದಾರೆ. ನಮಗೆ ಖಾರ ಜಾಸ್ತಿ ಬೇಕು, ಸೊ ನಾವು ಟೊಮೆಟೊ ಸಾಸ್ನ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀವಿ. ನಿಮಗೂ ಖಾರ ಬೇಕಾದ್ರೆ ನೀವು ಕೂಡ ಟೊಮೆಟೊ ಸಾಸ್ನ ಜಾಸ್ತಿ ಹಾಕೋಬಹುದು. ನೋಡಿ, ಇವಾಗ ಅಮ್ಮ ಹಾಕೋತಿದ್ದಾರೆ. ನಮಗೆ ಖಾರ ಬೇಕಿರೋದ್ರಿಂದ ಟೊಮೆಟೊ ಸಾಸ್ನ ಹಾಕೋತಿದ್ದೀವಿ. ನಮ್ಗೆ ಖಾರ ಬೇಕು ಅನ್ನೋದ್ರಿಂದ ನಾವು ಜಾಸ್ತಿ ಹಾಕೋತಾ ಇದೀವಿ ನೋಡಿ. ಆಮೇಲೆ ಅಮ್ಮ ನಾನು ಹೇಳಿದ್ನಲ್ಲ,
ಅದೇ ಮೈದಾ ನೀರು ಮಾಡ್ಕೊಂಡಿದ್ದಾರೆ ಅಂತ ಮೈದಾ ಹಿಟ್ಟಿನ ನೀರು. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದು ಆ್ಯಡ್ ಆದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನ ನೋಡಿ ಅದನ್ನ ಆ್ಯಡ್ ಮಾಡ್ಕೊಂಡು ಅಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ. ಫೈನಲಿ ಕುದೀತಿದೆ. ಇವಾಗ ಈ ಟೈಮಲ್ಲಿ ಬೇಬಿಕಾರ್ನ್ ಬೇಯಿಸಿಟ್ಕೊಂಡಿರೋದನ್ನ ಹಾಕೋಬೇಕು. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ರೆ ರೆಡಿ ನಮ್ಮ ಬೇಬಿಕಾರ್ನ್ ಮಂಚೂರಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇದಾದ್ಮೇಲೆ ಸಿಗ್ತೀನಿ ನೋಡಿ. ಫೈನಲಿ ನಮ್ಮ ಬೇಬಿಕಾರ್ನ್ ಮಂಚೂರಿ ರೆಡಿ ಇದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಬನ್ನಿ. ನೋಡಿ ಫೈನಲಿ ನಮ್ಮ ಬೇಬಿಕಾರ್ನ್ ಮಂಚೂರಿ ಸವಿಯಲು ಸಿದ್ಧ. ತುಂಬ ಚೆನ್ನಾಗಿರುತ್ತೆ, ಮನೇಲಿ ಆರಾಮಾಗಿ ಮಾಡ್ಕೋಬೋದು. ನಾವು ಬೆಳ್ಳುಳ್ಳಿ ಯೂಸ್ ಮಾಡೋಣ. ಸೊ ದಟ್ ಒಂದು 2 ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ ನಮ್ಮ ಕ್ಯಾಪ್ಸಿಕಮ್ ಮತ್ತೆ ಬೆಳ್ಳುಳ್ಳಿ. ಅದನ್ನ ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾವು ಹಾಕಿಲ್ಲ. ಇದ್ರೆ ನೀವು ಹಾಕೋಬಹುದು. ನಿಮ್ಗೆ ಗೊತ್ತಿರೋಂಗೆ ನಾವು ಬೆಳ್ಳುಳ್ಳಿ ಯೂಸ್ ಮಾಡೋದಲ್ಲ, ಸೊ ನಾವು ಬೆಳ್ಳುಳ್ಳಿನ ಹಾಕಿಲ್ಲ. ಹಾಗೆ ಮಾಡಿದ್ವಿ. ಫಸ್ಟ್ ಟೈಮ್ ಮಾಡಿದಾಗಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ವಿಡಿಯೋಗೂ ಮಾಡೋದಾಗುತ್ತೆ ಅಂತ ಇನ್ನೊಂದ್ಸಲ ಮಾಡಿಸ್ಕೊಂಡಿದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ನಾನು ತೋರಿಸ್ತೀನಿ ತಿನ್ನೋದ್ಕಂದ ಹೆಂಗಿದೆ. ಸೂಪರ್, ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಾನು ತೋರಿಸ್ತೀನಿ ನಿಮ್ಗೆ. ತಿನ್ಬಿಟ್ಟು ಮಾತಾಡೋ ಒಳಗಡೆ ಹೇಗಿದೆ ಅಂತ ನೋಡಿ. ಎಷ್ಟು ನೀಟಾಗಿ ಒಳಗಡೆ ಬೆಂದಿದೆ ಅಂತ. ಮನೇಲಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಈರುಳ್ಳಿ ಬಾಯ್ಬ್ಯಾಗ್ ಸಿಗಂಗೆ ನೀವು ಮಾಡ್ಕೊಳ್ಳಿ. ಇದೇ ರೀತಿ ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಂಗಂತೂ ತುಂಬಾ ಇಷ್ಟ ಇದು. ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಮುಂದೆ ಮತ್ತೆ ಸಿಗುವ. ಬಾಯ್.